CWRC ಅಂದರೆ ರೆಗ್ಯುಲೇಟರಿ ಕಮಿಟಿ 3,500 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ಮಾಡಿದರು. ಅದರ ಮೇಲೆ ನಾವು ಮೇಲ್ಮನವಿ ಸಲ್ಲಿಸಿದ್ವಿ CWMAಗೆ. ಆಮೇಲೆ ನಮ್ಮ ಎಕ್ಸ್ಪರ್ಟ್ಸು ಯಾರು 30 ವರ್ಷದಿಂದ ಇದ್ದಾರೋ ಅವರೇ, ಬದಲಾವಣೆ ಏನಿಲ್ಲ ಅದರಲ್ಲಿ. ನಮ್ಮಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೇ ವಾದ ಮಾಡಿದ್ದು. ಆದರೂ ಕೂಡ CWMAನಲ್ಲಿ CWRC ಏನು ಮಾಡಿದೆ ಅದನ್ನು ಅಪೀಲ್ ಮಾಡಿದ್ದಾರೆ. ಆಮೇಲೆ ನಾವು ಈಗ ಮುಖ್ಯಮಂತ್ರಿಗಳು ಕೂಡ 2ನೇ ತಾರೀಕು ವಿಪಕ್ಷದ ನಾಯಕರನ್ನು ಕರೆದಿದ್ದಾರೆ. ವಿಪಕ್ಷಗಳ ಸರ್ವಪಕ್ಷಗಳ ಮುಖಂಡರನ್ನ ಕರೆದಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಕುಡಿಯೋದಕ್ಕೂ ನೀರಿಲ್ಲ ಅಂದರೆ 43 TMC ನೀರಿದೆ ಅನ್ನೋಂಥ ಹೇಳಿಕೆಗಳು ಬರ್ತಾ ಇದೆ. ಸೊ ಅಷ್ಟೇ ಇದ್ರೆ ರೈತರಿಗೂ ಆಮೇಲೆ ನಮ್ಮಲ್ಲಿ 4 ಜಲಾಶಯಗಳು ಎಲ್ಲ ಸೇರಿ ನೀರು ಇದೆ. ಅಂದರೆ ಅದರಲ್ಲಿ ಎವಾಪರೇಷನ್ ಲಾಸ್ ಆಗುತ್ತೆ. ಮತ್ತು ನಮಗೆ ಕುಡಿಯೋ ನೀರಿಗೆ ಪ್ರತಿ ತಿಂಗಳು 3.5 TMC ನೀರು ಬೇಕು. 3.5 TMC ಅಂದರೆ ಎಷ್ಟಾಯಿತು? ಹತ್ತಿರ ಒಂದು ವರ್ಷಕ್ಕೆ 40 TMCಗಿಂತಲೂ ಹೆಚ್ಚು ಕುಡಿಯೋ ನೀರು ಬೇಕಾಗುತ್ತೆ. ಮತ್ತು ಇದು ಎವಾಪರೇಷನ್ ಲಾಸ್ ಆಗುತ್ತಲ್ಲ, ಅದೆಲ್ಲ ಆಗುತ್ತೆ. ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಅಲ್ಲಿಗೆ ಸರೋಗುತ್ತೆ. ಮತ್ತು ಮಳೆ ಬಂದುಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಹೋದ ವರ್ಷ ಮಳೆ ಬಂತು, 360ಕ್ಕಿಂತಲೂ ಹೆಚ್ಚು TMC ನೀರು ಹರಿದು ಹೋಯಿತು. ಅದರ ಒಂದಷ್ಟು ತಮಿಳ್ನಾಡವ್ರು ಬಳಸ್ಕೊಂಡು ಉಳಿದಿದ್ದೆಲ್ಲ ಸಮುದ್ರಕ್ಕೆ ಹೋಯಿತು. 2022ರಲ್ಲಿ ವಿಪರೀತ ಮಳೆ ಆಯಿತು. 660ಕ್ಕಿಂತಲೂ ಹೆಚ್ಚು TMCಯಷ್ಟು ನೀರು ಹರಿದೋಗಿತ್ತು. ಈ ವರ್ಷ ಮಳೆ ಕಡಿಮೆ ಇದೆ. ಅದು ಮೊನ್ನೆ 15-20 ದಿವಸಕ್ಕೆ ಮುಂಚೆ ಮಳೆ ಬೀಳದೇ ಇದ್ದಿದ್ದರೆ ನಮಗೆ ಕುಡಿಯೋ ನೀರಿಗೂ ತೊಂದರೆ ಆಗ್ಬಿಡೋದು. ಆ ಮಳೆ ಬಂದಿದ್ದರಿಂದ ನಾವು ಈ ವರ್ಷಕ್ಕೆ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ನಮಗೆ ಕಾಣಿಸ್ತಿಲ್ಲ.